ಮಾಡಲಾಯಿತು. ಹಂಪಿ ಉತ್ಸವದ ಉದ್ಘಾಟನೆ, ಎಲ್ಲರೂ ಕೂಡ ಬೆಳಕಿನ ಉದ್ಘಾಟನೆ ನೀವು ಕೂಡ ಮಾಡಬೇಕು. ನಿಮ್ಮ ಮೊಬೈಲ್ ಅಪಾರವಾಗಿರತಕ್ಕಂಥ ಹಂಪಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇನ್ನು ಡ್ರೋನ್ ಶೋ ಕಣ್ಮನ ಸೆಳೆಯಿತು. ಡ್ರೋನ್ನಲ್ಲಿ ಹಂಪಿ ಉತ್ಸವದ ಲಾಂಛನ, ಕರ್ನಾಟಕದ ನಕ್ಷೆಯಲ್ಲಿ ಸರ್ಕಾರದ 5 ಗ್ಯಾರಂಟಿಗಳು ಮೂಡಿದವು. ಅಲ್ಲದೆ ಹಂಪಿಯ ವಿರೂಪಾಕ್ಷ ದೇವಾಲಯದ ಚಿತ್ರ ಎಲ್ಲರ ಗಮನ ಸೆಳೆಯಿತು. ಉತ್ಸವವನ್ನ ಇನ್ಮುಂದೆ ನವೆಂಬರ್ನಲ್ಲೇ ನಡೆಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಫೆಬ್ರವರಿ ಬದಲು ನವೆಂಬರ್ ತಿಂಗಳಲ್ಲಿ ಹಂಪಿ ಉತ್ಸವ ಮಾಡ್ತೀವಿ. ಈ ವರ್ಷ ಫೆಬ್ರವರಿಯಲ್ಲಿ ನಡೆದಿದೆ, ಆದ್ರೂ ಕೂಡ ಇದೇ ವರ್ಷದ ನವೆಂಬರ್ನಲ್ಲಿ ಮತ್ತೆ ಹಂಪಿ ಉತ್ಸವ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 6ನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ. ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಅನಿಸುತ್ತದೆ. ಆದ್ರಿಂದ ಇದೇ ವರ್ಷ ಅಂದ್ರೆ 2026ನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ. ಇದು ನವೆಂಬರ್. ಇನ್ನು ಹಂಪಿ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸಿಎಂ ಸಿದ್ದರಾಮಯ್ಯ ನಾಡಿನ ಕಲೆ ಸಂಸ್ಕೃತಿ ಪ್ರೋತ್ಸಾಹಿಸುವ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಬಡ ಕುಟುಂಬಕ್ಕೆ ನೆರವಾಗಿದ್ದಾರೆ ಅಂತ ಶ್ಲಾಘಿಸಿದರು. 1000 ಎಕರೆ ಭೂಮಿಯನ್ನ ರೈತರಿಗಿಂದ ಪಡೆದುಕೊಂಡು 1 ಎಕರೆಗೆ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ, 1 ಎಕರೆ ಕುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿಯನ್ನ ಕೊಡೋದ್ರ ಮೂಲಕ ರೈತನಿಗೆ ಒಂದ್ ಕಡೆ ಸಹಾಯ ಮಾಡೋದ್ರ ಜೊತೆಗೆ ರೈತನ ಬದುಕು ಹಸನಾಗ್ಲಿ ಅಂತ ಹೇಳಿ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋದಕ್ಕೆ ಯಾರಾದರೂ ದೊಡ್ಡ ಅಡಿಪಾಯ ಹಾಕಿದ್ರೆ ಅದು ಸನ್ಮಾನ್ಯ. ಹಂಪಿ ಉತ್ಸವದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, ಈ ಉತ್ಸವ ಶುರು ಮಾಡಿದ್ದೇ ಮಾಜಿ ಸಚಿವ ಎಂಪಿ ಪ್ರಕಾಶ್ ಅಂತ ನೆನ್ಪು ಮಾಡಿಕೊಂಡ್ರು. 1987ರಲ್ಲಿ ಮೊದಲ ಬಾರಿಗೆ ಹಂಪಿ ಉತ್ಸವವನ್ನ ಮಾಡಲಾಯಿತು. ದಸರಾ ನೋಡ್ಕೊಂಡು ಬಂದಿದ್ದಂತಹ ಎಂಪಿ ಪ್ರಕಾಶ್ ವಿಜಯನಗರದಲ್ಲೂ ಕೂಡ ಹಂಪಿ ಉತ್ಸವ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಎಂಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳಲೇಬೇಕಾಗ್ತದೆ. 87ರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಹಿರಿಯರಾದಂತ ಎಂಪಿ ಪ್ರಕಾಶ್ ಅವರು ತಮಗೆಲ್ಲ ಗೊತ್ತಿದೆ. ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಣೋ 85, 86ರಲ್ಲಿ ಅವಾಗ ದಸರಾ ನೋಡಕ್ಕೆ ಎಂಪಿ ಪ್ರಕಾಶ್ ಅವರು ಮೈಸೂರು ಬಂದಿದ್ರು. ಇನ್ನು ಹಂಪಿ ಉತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಶಿವಣ್ಣ, ನಾನು ಮೊದಲು ಇಲ್ಲಿಗೆ ಶೂಟಿಂಗ್ ಬರ್ತಾ ಇದ್ದೆ, ಇದೀಗ ಹಂಪಿ ಉತ್ಸವಕ್ಕೆ ಬಂದಿದ್ದೀನಿ. ಸಿದ್ದರಾಮಯ್ಯನವರು ನೀವು ಬರಲೇಬೇಕು ಅಂತ ಹೇಳಿದ್ರು, ಹೀಗಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು, ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತುಂಬಾ ಬೇಕಾದವರು ಅವರು ಬಂದು ಶಿವಣ್ಣ ಬರಬೇಕು ಹಾಗೂ ಜಮೀರ್ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳಕ್ ಆಗಿಲ್ಲ. ಯಾಕಂದ್ರೆ ಹಂಪಿಗೆ ಬರ್ಬೇಕಂದ್ರೆ ನಮ್ಗೊಂದು ಖುಷಿ ಇದೆ, ಒಂದು ಸಂಬಂಧ ಇದೆ. ಹಂಪಿ ಬರಕ್ಕೊಂದು ವಿಶ್ವಾಸ ಹಾಗೂ ಒಂದು ಸಂಬಂಧ ಇರೋದ್ರಿಂದ ನಾವು ಬರಲ್ಲ ಅಂತ ಹೇಳಕ್. ಒಟ್ಟಿನಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಂಪಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಸಿಎಂ ಪೂಜೆ ಸಲ್ಲಿಸುವ ವೇಳೆ ಪಟಾಕಿ ಸಿಡಿದು ಬೆಂಕಿ ಹೊತ್ಕೊಂಡಿತ್ತು. ಕೂಡಲೇ ಎಚ್ಚೆತ್ತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈಗಾಗಲೇ ವೇದಿಕೆಗೆ ಬರ್ತಾ ಇದ್ದಾರೆ ಗಣ್ಯಮಾನ್ಯರು. ದಯವಿಟ್ಟು ಯಾರು ವಿಚಲಿತರಾಗಬಾರದು. ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿ. ಇನ್ನು ಹಂಪಿ ಉತ್ಸವದಲ್ಲಿ ನಟ ಶಿವರಾಜ್ ಕುಮಾರ್ ಸಖತ್ ಸ್ಟೆಪ್ಸ್ ಹಾಕಿದ್ರು. ಶಿವಣ್ಣರ ನೃತ್ಯಕ್ಕೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ಜನ ಶಿಳ್ಳೆ ಕೇಕೆ ಹಾಕಿದರು.
ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ವರ್ಗಾವಣೆ ದಂಧೆಯಲ್ಲಿ ಎಲ್ಲಾ ಇಲಾಖೆ ಮುಳುಗಿದ್ದಾವೆ, ಸರ್ಕಾರದ ಆಡಳಿತ ಎಷ್ಟು ಕುಲುಗಿಟ್ಟಿದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಕಡ್ಡಾಯವಾಗಿ ಆರೋಗ್ಯ ಇಲಾಖೆನಲ್ಲೇ ಇರಬೇಕು ಅನ್ನೋ ನಿಯಮಾವಳಿಯನ್ನ ಮೀರಿ ನೋಡಿ ವ್ಯಕ್ತಿಯೊಬ್ಬರನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ವಿಚಾರವನ್ನ ಸುನೀಲ್ ಕುಮಾರ್ ಹೈಲೈಟ್ ಮಾಡಿದ್ದಾರೆ. ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂತದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂತಹ ಉದಾಹರಣೆ. ಇನ್ನು ಈ ಟ್ರಾನ್ಸ್ಫರ್ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ವೀಟ್ ಮಾಡಿ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ಶಾಸಕ ಯಾರೋ ಕಿಡಿಗೇಡಿಗಳು ನನ್ನ ಕಚೇರಿಯ ನಕಲಿ ಟಿಪ್ಪಣಿ ಸೃಷ್ಟಿ ಮಾಡಿದ್ದಾರೆ. ಇದನ್ನ ಸುನೀಲ್ ಕುಮಾರ್ ಅವರು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದು ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ನಕಲಿ ಟಿಪ್ಪಣಿ ಇದು ಅಂತ ಟ್ವೀಟ್ ಮಾಡಿ ಅದನ್ನ ಆ ಆರೋಪವನ್ನು ಅಲಗಳೆದ್ರು. ವೈದ್ಯರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರೋದು ಸರಿ ಇಲ್ಲ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನು ಯಾರೋ ಕಿಡಿಗೇಡಿಗಳು ಹರಿಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಸದ್ಯ ನನ್ನ ಸಚಿವಾಲಯದಿಂದ ದೂರು ಕೊಟ್ಟಿದ್ದೀವಿ, ತನಿಖೆ ಮಾಡಿ ದುಷ್ಟರ ಪತ್ತೆ ಹಚ್ಚಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಧಾರವಾಡದಲ್ಲಿ 20 ವರ್ಷದ ಯುವಕ ವಿಕಾಸ್ ನಾಯಕ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಫೆಬ್ರವರಿ 6ನೇ ತಾರೀಕು ಯುವಕ ವಿಕಾಸ್ ಮನೆಯಲ್ಲಿ ನೇಣು ಬಿದ್ದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ತನಿಖೆಯನ್ನ ಕೈಗೆತ್ತಿಕೊಂಡಿದ್ದ ಪೊಲೀಸರು ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ರು. ಇದೀಗ ಪಾಸ್ವರ್ಡ್ ಓಪನ್ ಮಾಡಿದಾಗ ಕೊರಿಯನ್ ಗೇಮ್ಸ್ ಪತ್ತೆಯಾಗಿದೆ. ಧಾರವಾಡ ನಗರದ ಮಂಗಳಗಟ್ಟಿ ಫ್ಲಾಟ್ನಲ್ಲಿ ಇದ್ದಂತಹ ವಿಕಾಸ್ ಪಿಯುಸಿ ಸೈನ್ಸ್ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮನೆಯಿಂದಾನೇ ಓಡಾಡ್ತಾ ಇದ್ದ. ಇದ್ರ ಜೊತೆ ಕೊರಿಯನ್ ಗೇಮ್ಸ್ಗೆ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗಿದೆ. ಅಲ್ಲದೆ ಸಾವಿಗೂ ಮೊದಲು ನನ್ನ ಮೊಬೈಲ್ನಿಂದಲೇ ನನ್ನ ಸಾವು ಅಂತ ಸೆಲ್ಫ್ ಮೆಸೇಜ್ ಮಾಡಿಕೊಂಡಿದ್ದಂತೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಲಘು ಹೃದಯಾಘಾತವಾಗಿದೆ. ತಕ್ಷಣ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಷಯ ತಿಳಿದು ಕಾಂಗ್ರೆಸ್ ನಾಯಕರು ಬಸವರಾಜ ಶಿವಣ್ಣನವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಬಂದಿದ್ದಾರೆ. ಸದ್ಯ ಶಾಸಕರ ಆರೋಗ್ಯ ಸ್ಥಿರವಾಗಿದೆ. ಮಹಾಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿರೋ ಬೆನ್ನಲ್ಲೇ ಲಾಡ್ಲೆ ಮಶಾಕ್ ದರ್ಗಾವನ್ನ ಪೊಲೀಸ್ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಸುತ್ತಾನೂ ಪೊಲೀಸ್ ಸರ್ಪಗಾವಲು ಹಾಕಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕಲಬುರಗಿ ಪ್ರಭಾರ ಡಿಐಜಿ ಡಾ ಶರಣಪ್ಪ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಈ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಭೇಟಿ ನೀಡಿ ಭದ್ರತೆಯನ್ನ ಪರಿಶೀಲನೆ ನಡೆಸಿದರು. ದಾವಣಗೆರೆಯಲ್ಲಿ ಸಂತ ಸೇವಾಲಾಲ್ರ 287ನೇ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ. ಸೇವಾಲಾಲ್ ಅವರ ಜನ್ಮಸ್ಥಳ ಸೂರಗೊಂಡನಕೊಪ್ಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಇನ್ನು ಈ ಬಾರಿ ಅಧಿವೇಶನದಲ್ಲಿ ಜನರ ತೆರಿಗೆ ಹಣ ಹಾಳು ಮಾಡೋ ಕೆಲಸ ಆಯ್ತು ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಜಿ ಬಗ್ಗೆ ಸರಿಯಾದ ಚರ್ಚೆ ಆಗಲಿಲ್ಲ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ತಾರ್ಕಿಕ ಅಂತ್ಯ ಆಗಲಿಲ್ಲ, ಇದೊಂದು ಅರ್ಥಹೀನ ಅಧಿವೇಶನ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ.